ವೀಕ್ಷಕರೇ, ಪ್ರತಿಯೊಬ್ಬರಿಗೊಂದು ಆಸೆ ಇರುತ್ತೆ. ಫ್ಲೈ ಮಾಡಿಕೊಂಡು ಭೂಮಿ ಹೆಂಗಿರುತ್ತೆ ಅಂತ ನೋಡೋ ಆಸೆ. ಆ ಆಸೆ ಈಡೇರಬೇಕಾದ್ರೆ ಒಂದು ಏರೋಪ್ಲೇನಲ್ಲಿ ಹೋಗಬೇಕು, ಇಲ್ಲಾಂದರೆ ನಮ್ಮ ಹೆಲಿಕಾಪ್ಟ್ರಲ್ಲಿ ಹೋಗಬೇಕು. ಇದನ್ನು ಸಾಧ್ಯ ಮಾಡಲಿಕ್ಕೆ ನಮ್ಮದು ಒಂದು ಬೆಂಗಳೂರಲ್ಲಿ ಇರತಕ್ಕಂಥ ಒಂದು ಪ್ರಖ್ಯಾತ ಸಂಸ್ಥೆ ಹೈಕ್ರಾಫ್ಟ್ ಏವಿಯೇಷನ್ ಅವರೊಂದು ಈ ಒಂದು ಒಳ್ಳೆ ಅವಕಾಶ ನಮ್ಗೆ ಕೊಟ್ಟಿದ್ದಾರೆ. ನೋಡಿ, ನನ್ನ ಹಿಂದ್ಗಡೆ ನೋಡ್ತಾ ಇದ್ರಲ್ಲ, ಇದು ಹೆಲಿಕಾಪ್ಟ್ರಲ್ಲಿ ಪಬ್ಲಿಕ್ VIP ಯಾರು ಕೂಡ ಹೋಗ್ಬೋದು. ಅಷ್ಟೇ ಅಲ್ಲದೆ ನಿಮ್ಮ ಏನಾದರೂ ಇವೆಂಟ್ಸ್ ಇದ್ದರೆ ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಎಲ್ಲದಕ್ಕೂ ಕೂಡ ಇದನ್ನು ಬಳಸ್ಬೋದು. ಅದು ಹೇಗೆ, ಅದು ಯಾವ ರೀತಿ ನೀವು ಬುಕ್ಕಿಂಗ್ ಮಾಡ್ಕೊಳ್ಬೇಕು, ಯಾವ ರೀತಿ ಇಲ್ಲಿ ಫೆಸಿಲಿಟಿ ಇರುತ್ತೆ ಎಲ್ಲವನ್ನು ತಿಳಿಸ್ಕೊಡ್ಲಿಕ್ಕೆ ಅದರ ಡೈರೆಕ್ಟರ್ ಈಗ ಬರ್ತಾರೆ. ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳುವ. ವೀಕ್ಷಕರೇ, ಈ ಹೆಲಿಕಾಪ್ಟರ್ನ ಆಪರೇಷನಲ್ ಹೆಡ್ ಆಗಿರತಕ್ಕಂಥ ಅಹಮದ್ ಅವರು ನಮ್ಮ ಜೊತೆ ಇದ್ದಾರೆ. ಈ ಹೆಲಿಕಾಪ್ಟರ್ನ ಬಗ್ಗೆ ಒಂದಷ್ಟು ವಿಷಯಗಳನ್ನ ಟೆಕ್ನಿಕಲ್ ಆಗಿ ನಮ್ಗೆ ತಿಳಿಸ್ಕೊಡ್ತಾರೆ. ಸರ್ ನಮಸ್ತೆ. ಸರ್ ಹಾಯ್, ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ತಾವು ಹೆಂಗಿದ್ದೀರಾ? ನಾವು ಆರಾಮಿದ್ದೀವಿ. ಗ್ರೇಟ್. ಈಗ ನಮಗೆ ಈ ಟೆಕ್ನಿಕಲ್ ಬಗ್ಗೆ ತಿಳ್ಕೊಳ್ಳೋ ಒಂದು ಆಸಕ್ತಿ, ಈ ಹೆಲಿಕಾಪ್ಟರ್ ಬಗ್ಗೆ. ಎಲ್ಲರೂ ಕೂಡ ಹೆಲಿಕಾಪ್ಟರ್ ಹೋಗ್ಬೇಕು ಅನ್ನೋ ಒಂದು ಆಸೆ. ಈಗ ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಈಗ ಎಷ್ಟು ಹೆಲಿಕಾಪ್ಟರ್ ಇದೆ ಇಲ್ಲಿ ನಮ್ಮ ಹತ್ರ ಇರೋದು 2 ಹೆಲಿಕಾಪ್ಟರ್ ಇದೆ. ಇದು ಒಂದು ಸಿಂಗಲ್ ಇಂಜಿನ್. ದಿಸ್ ಇಸ್ ಏರ್ಬಸ್ 125 ಹೆಲಿಕಾಪ್ಟರ್ ಅಂತೀವಿ. ಮತ್ತು ದಿಸ್ ಇಸ್ AS350B3 ಹೆಲಿಕಾಪ್ಟರ್. ಇದು ಬಂದು ಸಿಂಗಲ್ ಇಂಜಿನ್ ಹೆಲಿಕಾಪ್ಟರ್. ಅಂಡ್ ವಿ ಆಲ್ಸೋ ಹ್ಯಾವ್ ಎ ಟ್ವಿನ್ ಇಂಜಿನ್ ಹೆಲಿಕಾಪ್ಟರ್ ದಟ್ ಈಸ್ ಕಾಲ್ಡ್ ಆಸ್ Agusta 109S Grand. Okay, so these 2 helicopters are there currently with us now in Highcraft Aviation, Bangalore, Jaguar. So this helicopter, let us talk about this helicopter first. It's a Airbus H125 helicopter ido. Okay. This has a 4 seating. Okay, and it's a VIP seat. ಮತ್ತೆ ಮುಂದೆ 2 ಸೀಟ್ ಇರುತ್ತೆ, ಒಂದು ಪೈಲಟ್ಗೆ ಒಂದು ಇಂಜಿನಿಯರ್ಗೆ. ಇಲ್ಲಿ ಇಂಜಿನಿಯರ್ ಕೂತ್ಕೊಳ್ತಾರಾ? ಎಸ್, ಇಲ್ಲಿ ಇಂಜಿನಿಯರ್ ಕೂತ್ಕೊಳ್ತಾರೆ. ಮುಂದೆ ಆ ಕಡೆ ಪೈಲಟ್ ಕೂತ್ಕೊಳ್ತಾರೆ. ಮತ್ತೆ ಇಲ್ಲಿ 4 ಸೀಟ್ಸ್ ಪ್ಯಾಸೆಂಜರ್ಸ್ಗೋಸ್ಕರ ಇರುತ್ತೆ. ಇದೀಗ ಓಪನ್. ಇದೆಲ್ಲ ಬಂದು 4 ಸೀಟ್ಸ್ ಪ್ಯಾಸೆಂಜರ್ಗೋಸ್ಕರ. 4 ಸೀಟ್ಸ್. ಎಸ್, 4 ಸೀಟಲ್ಲಿ 4 ಸೀಟ್ಸ್ ಪ್ಯಾಸೆಂಜರ್ಸ್. VIP ಕೂತ್ಕೊಳ್ಬೋದು, ಪಬ್ಲಿಕ್ ಕೂಡ ಕೂತ್ಕೊಳ್ಬೋದು. ಎಸ್. ಅಂಡ್ ಮೋರ್ ಓವರ್ VIPs ಬಿಟ್ಟು ನಾವು ಆರ್ಗನ್ ಟ್ರಾನ್ಸ್ಫರ್ ಮಾಡ್ತೀವಿ ಮೆಡಿಕಲ್ಗೋಸ್ಕರ. ಓಕೆನಾ? ಮತ್ತು ಜಾಯ್ ರೈಡ್ಸ್ ಮಾಡ್ತೀವಿ ಇದನ್ನಲ್ಲಿ. ಮತ್ತು ಮದುವೆಗೆ ಇದು ಡ್ರಾಪ್ ಮಾಡೋದು ಇವೆಂಟ್ಸ್ಗೆ. ಎಸ್, ಫ್ಲವರ್ ಡ್ರಾಪು ಮಾಡ್ತೀವಿ. ಕಪಲ್ಗೆ ಡ್ರಾಪ್ ಮಾಡ್ತೀವಿ ಇವೆಂಟ್ಸ್ ಹತ್ರ. ಅದೆಲ್ಲ ಕವರ್ ಅಪ್ ಮಾಡ್ತೀವಿ ಈ ಹೆಲಿಕಾಪ್ಟರ್ನಲ್ಲಿ. ಎಸ್, ಆರಾಮಾಗಿ 4 ಜನ ಕೂರ್ಬೋದು ಇದರಲ್ಲಿ. ಹೌದಾ? ಎಸ್. ಎಷ್ಟು ಡಿಸ್ಟೆನ್ಸ್ ಹಾರುತ್ತೆ ಇದು ಬಂದು 1000 ಫೀಟ್ ಅಬೌವ್ ಗ್ರೌಂಡ್ ಲೆವೆಲ್ ಹಾರುತ್ತೆ. 1000 feet. ಆಸ್ ಪರ್ ನಮ್ಮ ಏವಿಯೇಷನ್ ರೂಲ್ 1000 ಫೀಟ್ ಮೇಲೆ ಹೋಗಿ ಹಾರಬೇಕು ಇದು. ಸೊ ಇಟ್ ವಿಲ್ ಗೋ ಅಬೌವ್ 1000 ಫೀಟ್ ಗ್ರೌಂಡ್ ಲೆವೆಲ್ AGL. ಎಸ್. ಸೇಫ್ಟಿ ಬಗ್ಗೆ ಏನು ಹೇಳ್ತೀರಾ? ಸೇಫ್ಟಿ, ಸಿ ದಿಸ್ ಹೆಲಿಕಾಪ್ಟರ್ ಇಸ್ ಫುಲ್ ಆಫ್ ಸೇಫ್ಟಿ. ಓಕೆ, ಬಿಫೋರ್ ಟೇಕ್ ಆಫ್ ನಮ್ಮ ಇಂಜಿನಿಯರ್ಸ್ ಎಲ್ಲ ಚೆಕ್ ಮಾಡ್ತಾರೆ ಇದರಲ್ಲಿ. ಅಂಡ್ ಆಫ್ಟರ್ ಲ್ಯಾಂಡಿಂಗ್ ಆಲ್ಸೋ ಚೆಕ್ ಮಾಡ್ತಾರೆ. ಅದು ಬಂದು ರೂಲ್ ನಮ್ಮದು. ಸೊ ಬಿಫೋರ್ ಟೇಕ್ ಆಫ್ ಆ್ಯಂಡ್ ಆಫ್ಟರ್ ಲ್ಯಾಂಡಿಂಗ್ ಆಲ್ಸೋ ಚೆಕ್ ಆಗುತ್ತೆ. ಎಲ್ಲ ಕಂಪ್ಲೀಟ್ ಹೆಲಿಕಾಪ್ಟರ್ ಚೆಕ್ ಆಗುತ್ತೆ. ಮತ್ತು ಇದು ಮೇಂಟೆನೆನ್ಸ್ ನೋಡಿದ್ರೆ ತಿಂಗಳಿಗೂ ಎಲ್ಲ ಮೇಂಟೆನೆನ್ಸ್ ಆಗುತ್ತೆ. ಎವ್ರಿ ಮಂತ್ ಮೇಂಟೆನೆನ್ಸ್ ಇರುತ್ತೆ. ಮತ್ತು ವರ್ಷಕ್ಕೂ ಮೇಂಟೆನೆನ್ಸ್ ಇರುತ್ತೆ. ಎವ್ರಿ ವರ್ಷ ಮೇಂಟೆನೆನ್ಸ್ ಆಗ್ತಾ ಇರುತ್ತೆ. ಟೆಕ್ನಿಕಲ್ ಟೀಮ್ ಅಂತ. ಎಸ್, ನಮ್ಮ ಹತ್ರ ಫುಲ್ ಟೆಕ್ನಿಕಲ್ ಟೀಮ್ ಇದೆ. ಅದಕ್ಕೆ MRO ಟೆಕ್ನಿಕಲ್ ಟೀಮ್ ಅಂತೀವಿ, ಮೇಂಟೆನೆನ್ಸ್ ರಿಪೇರ್ ಓವರ್ ಆಲ್ ಅಂತ. ನಮ್ಮ ಹತ್ರನೇ ಟೀಮ್ ಇದೆ. ಅವರೇ ಎಲ್ಲ ಟೇಕ್ ಕೇರ್ ಮಾಡೋದು ಇದನ್ನ. ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಎಲ್ಲ ಪ್ರೊಸೀಜರು, ಎಲ್ಲ ಚೆಕ್ಕಿಂಗ್ಸು, ಏನು ಹೋಗಿದೆ ಎಲ್ಲ ಅವರೇ ನೋಡಿಕೊಂಡು ಅವರೇ ರೀಪ್ಲೇಸ್ ಮಾಡಿ ರೆಡಿ ಮಾಡಿ ಇಡ್ತಾರೆ ಫಾರ್ VIP ಫ್ಲೈ. ಇಲ್ಲಿ ಕೂಡ ಶೋಗಳು ನಡೀತಾ ಇರುತ್ತಾ? ಇಲ್ಲಿ ಕೂಡ ನಮ್ದು ಜಾಯ್ ರೈಡ್ಸ್ ಎಲ್ಲ ನಡೆಯುತ್ತೆ. ಈ ಹೈಕ್ರಾಫ್ಟ್ ಏವಿಯೇಷನ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು? ಈ ನಮ್ಮದು ಹೈಕ್ರಾಫ್ಟ್ ಏವಿಯೇಷನ್ ಸ್ಟಾರ್ಟ್ ಆಗಿ ಆ್ಯಕ್ಚುಲಿ ಕೇಳಿದ್ರೆ ನಮ್ಮದು ಎಕ್ಸ್ಪೀರಿಯನ್ಸ್ ಬಂದು ಮೋರ್ ದೆನ್ 20 years ಇದೆ. 20 years? 20 years. ಇವಾಗ ಇದು ಸ್ಟಾಬ್ಲಿಷ್ ನಾವು ಹೊಸ ಕಟ್ಟಿದ್ದು ಇದು ಹ್ಯಾಂಗರು. ಇದು ಕಟ್ಟಿ ಒಂದು 2 years ಆಗ್ತಾ ಇದೆ ಇವಾಗ. ಬಟ್ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಏವಿಯೇಷನ್ ಕಂಪ್ಲೀಟ್ 20 years ಎಕ್ಸ್ಪೀರಿಯನ್ಸ್ ಇದೆ ನಮ್ಮ ಹತ್ರ. 20 years? ಎಸ್, ಇನ್ ದ ಸೇಮ್ ಬಿಸ್ನೆಸ್. ನಮ್ಮ ಹತ್ರ ಇದು ಹೆಲಿಕಾಪ್ಟರ್ಸು ಇದೆ ಮತ್ತು ಪ್ರೈವೇಟ್ ಜೆಟ್ಸು ಇದೆ. ಓಕೆನಾ? ನಮ್ಮ ಪ್ರೈವೇಟ್ ಜೆಟ್ಸ್ ಆಪರೇಟ್ ಆಗೋದು HAL. ಎಸ್, HAL ಆಗುತ್ತೆ. ಬಿಕಾಸ್ ಅದಕ್ಕೆ ಒಂದು ದೊಡ್ಡ ರನ್ವೇ ಬೇಕು. ಈ ರನ್ವೇ ಸಫಿಷಿಯಂಟ್ ಇಲ್ಲ ಜಕ್ಕೂರ್ದು. ಅದಕ್ಕೆ ಎಲ್ಲ ನಮ್ಮದು ಪ್ರೈವೇಟ್ ಜೆಟ್ಸ್ ಅಲ್ಲಿ ಪಾರ್ಕ್ ಆಗಿದೆ. ಅಲ್ಲ, ಇದು ಮ್ಯಾನುಫ್ಯಾಕ್ಚರ್ ಎಲ್ಲ ಆಗುತ್ತೆ? See, this helicopter is manufactured by Airbus, that is in France. France? Yes. France ಇಂದ ಇಲ್ಲಿ ಬರುತ್ತೆ? ಇದು ಫ್ರಾನ್ಸ್ ನಿಂದ ತಗೊಂಡು ಬಂದಿದ್ದೀವಿ. ಎಸ್. ಎಲ್ಲ ಇಲ್ಲಿ ಬಂದ್ಮೇಲೆ ಒಂದ್ಸಲ ನೀವು ಚೆಕ್ ಮಾಡ್ತೀರಾ ಫುಲ್? ಎಸ್, ಇಲ್ಲಿ ಬಂದಾದ್ಮೇಲೆ ಎಲ್ಲ ಚೆಕಿಂಗ್ ನಡಿಬೇಕು. ಅದೆಲ್ಲ ಪ್ರೊಸೀಜರ್ ಇದೆ ಇದಕ್ಕೆ. ಸೊ ಅಕಾರ್ಡಿಂಗ್ಲಿ ಪ್ರೊಸೀಜರ್ನಲ್ಲಿ ಎಲ್ಲ ಚೆಕ್ ಆಗುತ್ತೆ. ಅಲ್ಲಿಂದ ತೊಗೊಂಡು ಬರ್ತೀವಿ ಶಿಪ್ಮೆಂಟ್ನಲ್ಲಿ. ಇಲ್ಲಿ ಅಸೆಂಬಲ್ ಮಾಡ್ತೀವಿ. ಇಲ್ಲಿ ಅಸೆಂಬಲ್ ಮಾಡಿ ಎಲ್ಲ ಚೆಕ್ ಮಾಡಿ
ಆಮೇಲೆ ಹಾರಿಸೋದು ಹೆಲಿಕಾಪ್ಟರ್. ಆಲ್ ಓವರ್ ಕರ್ನಾಟಕ ನಿಮ್ಮ ಸರ್ವಿಸ್ ಇದೆ? ಎಸ್, ಆಲ್ ಓವರ್ ಕರ್ನಾಟಕ ವಿ ಕ್ಯಾನ್ ಫ್ಲೈ. ನಾಟ್ ಓನ್ಲಿ ಕರ್ನಾಟಕ, ವಿ ಕ್ಯಾನ್ ಗೋ ಟು ದ ಸದರ್ನ್ ರೀಜನ್ಸ್ ಲೈಕ್ ಚೆನ್ನೈ ಹೋಗ್ಬೋದು, ಹೈದರಾಬಾದ್ ಹೋಗ್ಬೋದು, ಕೊಚ್ಚಿನ್ ಹೋಗ್ಬೋದು. ಇದೆಲ್ಲ ಸದರ್ನ್ ರೀಜನ್ಸ್ ಎಲ್ಲ ಕವರ್ ಮಾಡ್ಬೋದು. ಆ್ಯಂಡ್ ವಿ ಕ್ಯಾನ್ ಗೋ ಅಬೌವ್ ಆಲ್ಸೋ, ಬಟ್ ಅದಕ್ಕೆ ಹಾಲ್ಟ್ ಮಾಡಿ ಹೋಗಬೇಕು ನಾವು. ಪ್ರೊಸೀಜರ್ ಏನಂದರೆ, ಎಲ್ಲಾದರೂ ಹೋಗ್ಬೇಕಂದ್ರೆ ನಾವು ಅಪಾರ್ಟ್ ಫ್ರಮ್ ಏರ್ಪೋರ್ಟು ಎಲ್ಲಾದರೂ ಪ್ರೈವೇಟ್ ಹೆಲಿಪ್ಯಾಡು ಆ ಥರ ಹೋಗ್ಬೇಕಂದ್ರೆ ನಾವು ಡಿಸ್ಟ್ರಿಕ್ಟ್ ಕಲೆಕ್ಟರ್ನಿಂದ ಪರ್ಮಿಷನ್ ತೊಗೊಳ್ಬೇಕು ಪ್ರಿಯರ್ ಆಗಿ. DC ಇಂದ? ಎಸ್, ಡಿ ಸಿ ಇಂದ. ಯಾವ ಸ್ಟೇಟ್ ಹೋಗ್ತೀರಾ ಆ ಸ್ಟೇಟ್ನಿಂದ ಡಿ ಸಿನಿಂದ ಪರ್ಮಿಷನ್ ತೊಗೊಳ್ಳೇಬೇಕು. ಗೌರ್ಮೆಂಟ್ ಇದರಲ್ಲಿ ಲ್ಯಾಂಡ್ ಮಾಡೋದಾದ್ರೆ ಗೌರ್ಮೆಂಟ್ ಲ್ಯಾಂಡ್ನಲ್ಲಿನೂ ಪರ್ಮಿಷನ್ ತೊಗೊಳ್ಬೇಕಾಗತ್ತೆ. ಎಸ್, ಆ ಥರ ಇರುತ್ತೆ. ಈಗ ಫೋಟೋಶೂಟಿಗೆಲ್ಲ ನೀವು ಕೊಡ್ತೀರಾ? ಫೋಟೋ ಶೂಟ್ಸ್ ಎಲ್ಲ ಮಾಡ್ತೀವಿ ನಾವು. ವಿ ಕ್ಯಾನ್ ಡೂ ಫೋಟೋ ಶೂಟ್ಸ್ ಫಾರ್ ವೆಡ್ಡಿಂಗ್, ವಿ ಕ್ಯಾನ್ ಡೂ ಫಾರ್ ಬರ್ತ್ಡೇ. ಎಸ್, ಬರ್ತ್ಡೇ ಅಂಡ್ ಆಲ್ ವಿ ಕ್ಯಾನ್ ಡೂ ಫೋಟೋ ಶೂಟ್ಸ್ ಎಲ್ಲ ಕಂಡಕ್ಟ್ ಮಾಡ್ತೀವಿ. ಇವೆಂಟ್ಸ್ಗೆಲ್ಲ ಯೂಸ್ ಮಾಡ್ಬೋದು? ಎಸ್, ಎನಿ ಇವೆಂಟ್ಸ್ ವಿ ಕ್ಯಾನ್ ಡೂ. ಎನಿ ಇವೆಂಟ್ಸ್, ಏನಾದರೂ ಇವೆಂಟ್ ಇರಲಿ, ವಿ ಕ್ಯಾನ್ ಕವರ್ ಅಪ್ ದ ಇವೆಂಟ್ಸ್ ಇನ್ ದಿಸ್ ಹೆಲಿಕಾಪ್ಟರ್. ಮೆಡಿಕಲ್ ಎಮರ್ಜೆನ್ಸಿ ಆಲ್ಸೋ? ಎಸ್, ಮೆಡಿಕಲ್ ಎಮರ್ಜೆನ್ಸಿ ಆಲ್ಸೋ. ಆಸ್ ಐ ಸೆಡ್, ವಿ ಕ್ಯಾನ್ ಡೂ ಆರ್ಗನ್ ಟ್ರಾನ್ಸ್ಫರ್ ಇನ್ ದಿಸ್ ಈಸಿಲಿ. ಎಸ್. ಇದ್ರದ್ದು ವೆಯ್ಟ್ ಆ್ಯಕ್ಚುಲಿ ಎಷ್ಟಿರುತ್ತೆ? This weight I'll show you here. The weight for this helicopter is the all-up weight of this helicopter is 2,250 kgs. That is 210. ಓಕೆ. ಇದು ಈ ಡಬಲ್ ಇಂಜಿನ್ ಮತ್ತು ಸಿಂಗಲ್ ಇಂಜಿನ್ಗೆ ಏನು ಡಿಫ್ರೆನ್ಸ್? ಡಬಲ್ ಇಂಜಿನ್, ಸಿಂಗಲ್ ಇಂಜಿನ್ ನೋಡಿದ್ರೆ, ವಾಟ್ ಇಟ್ ಇಸ್, ಇದರಲ್ಲಿ ಸಿಂಗಲ್ ಇಂಜಿನ್ ಇರುತ್ತೆ, ಅದರಲ್ಲಿ ಮಲ್ಟಿ ಇಂಜಿನ್ ಇರುತ್ತೆ ಅಷ್ಟೇ. ವ್ಯತ್ಯಾಸ ಏನಿರಲ್ಲ. ಸೇಫ್ಟಿ ವೈಸ್ ಬೋತ್ ಆರ್ ಸೇಫ್. ಬೋತ್ ಆರ್ ಸೇಫ್ ಟು ಫ್ಲೈ. ಕೆಪಾಸಿಟಿ ಏನಾದ್ರ ಮೇಲೆ ಡಿಫೆಂಡ್ ಇಲ್ಲ? ಕೆಪಾಸಿಟಿ ಅದೇ ಸೇಮ್ ಇರುತ್ತೆ, ಸೀಟಿಂಗ್ ಸೇಮ್ ಇರುತ್ತೆ. ಅದ್ರಲ್ಲಿ ಒನ್ ಟೈಮ್ ಒಂದು ಜಾಸ್ತಿ ಸೀಟ್ ಇರುತ್ತೆ, ಆರ್ ಎಸ್ 2 seats ವಿಲ್ ಬಿ ಎಕ್ಸ್ಟ್ರಾ ಇನ್ ದಟ್ ಮಲ್ಟಿ ಇಂಜಿನ್. ಒಂದು ಹೆಲಿಕಾಪ್ಟರ್ಗೆ ರೆಡಿ ಆಗ್ಲಿಕ್ಕೆ ಎಷ್ಟು ಬೇಕು ಅಂದಾಜು? ರೆಡಿ ಕಾಸ್ಟ್ ಫುಲ್ ಒಂದು ಹೆಲಿಕಾಪ್ಟರ್ ಅವರ್ಲಿ ಕಾಸ್ಟ್ ಅಂದ್ರೆ ಅಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಎಷ್ಟಿರ್ಬೋದು? Manufacturing, okay, to buy this helicopter, the brand new helicopter will cost about 60 crores for you. 60 crores? Yes. And pre-owned will cost you about 30 crores. 30 crores. Again, it depends on technical factors like age and how well is the engine. All those things technically we need to count, and then the pricing will come out. Okay. ಹೇಗಿದೆ ಜನರ ಒಪಿನಿಯನ್ ಆಫ್ಟರ್ ಫ್ಲೈಯಿಂಗ್? ಎಸ್, ಆಫ್ಟರ್ ಫ್ಲೈಯಿಂಗ್ ಚೆನ್ನಾಗಿದೆ. ನಮ್ಮ ಹತ್ರ ಎಲ್ಲ ಬರೋದು VIPs ಬರ್ತಾರೆ, ಸೆಲೆಬ್ರಿಟೀಸ್ ಬರ್ತಾರೆ, ಮತ್ತು ಬಿಸ್ನೆಸ್ ಪೀಪಲ್ ಬರ್ತಾರೆ, ಎಲ್ಲರೂ ಬರ್ತಾರೆ. ಆಲ್ ಆರ್ ಹ್ಯಾಪಿ ಟು ಫ್ಲೈ ವಿತ್ ಅಸ್. ನಮ್ಮ ಹತ್ರ ಡೈಲಿ ಫ್ಲೈಯಿಂಗ್ ಇರುತ್ತೆ. ಡೈಲಿ ವಿ ಗೋ ವಿತ್ ಟ್ರಾನ್ಸ್ಫರ್ ಪೀಪಲ್, ಇಲ್ಲಿಂದ ಬೇರೆ ಕಡೆ ಎಲ್ಲ ಟ್ರಾನ್ಸ್ಫರ್ ಮಾಡಿರ್ತೀವಿ. See, we are Highcraft Aviation in Bangalore, and we give VIP services. That is, we do air charter services in our helicopter. ಮತ್ತು ಪ್ರೈವೇಟ್ ಜೆಟ್ಸ್ನಲ್ಲಿನೂ ಮಾಡ್ತೀವಿ ನಾವು. ಪ್ಲೀಸ್ ಕಮ್ ಫ್ಲೈ ವಿತ್ ಅಸ್ ಎನಿ ಟೈಮ್ ಯು ವಾಂಟ್ ಟು ಫ್ಲೈ. ವೀಕ್ಷಕರೇ ನೋಡಿ, ಫಸ್ಟ್ ಟೈಮ್ ಹೆಲಿಕಾಪ್ಟರ್ ಮೇಲೆ ಹತ್ತಾ ಇದ್ದೀನಿ, ಬಹಳ ಖುಷಿ ಆಗ್ತಿದೆ. ಸರ್ ಕೂಡ ನಮ್ಮ ಜೊತೆ ಇದ್ದಾರೆ, ನೋಡುವ ಹೇಗಿದೆ ಎಕ್ಸ್ಪೀರಿಯನ್ಸ್ ಅಲ್ಲ. ಒಂದ್ಸಲ ಈ ಸೀಟ್ ಮೇಲೆ ಕೂತ್ಕೊಳ್ಳಿ. ಯು ವೆಲ್ಕಮ್ ಟು ಬಿ ಸೀಟೆಡ್. ಥ್ಯಾಂಕ್ ಯು ಸರ್. ಓಹ್, ಫೀಲಿಂಗ್ ಗುಡ್ ಸರ್. ಆಕ್ಚುಲಿ ಐಕ್ರಾಫ್ಟ್ ಏವಿಯೇಷನ್ ಅವ್ರದ್ದೊಂದು ಒಳ್ಳೆ ಕೇಳ್ಪಟ್ಟಿದ್ದೆ ಎಲ್ಲ ಕಡೆ. ಒಳ್ಳೆ ಸರ್ವಿಸ್ ಕೊಡ್ತಾರೆ, ಸೇಫ್ಟಿ ಇದೆ. ಫಸ್ಟ್ ಆಫ್ ಆಲ್ ಸೇಫ್ಟಿ ಇದೆ. ಸೇಫ್ಟಿ ಇಸ್ ದ ಪ್ರಯಾರಿಟಿ ಫಾರ್ ಅಸ್. ಹೌದು. ಬಟ್ ಇಲ್ಲಿ ಇವತ್ತು ಅದೇ ಪ್ಲೇಸಲ್ಲಿ ಇದ್ದೇನೆ, ಅದೇ ಹೆಲಿಕಾಪ್ಟರಲ್ಲಿ ಕೂತ್ಕೊಂಡಿದ್ದೇನೆ. ಸರ್, ನಿಮ್ಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ? ನಾನು ಇದು ಇಂಡಸ್ಟ್ರಿನಲ್ಲಿ 18 ವರ್ಷನಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದ್ದೀನಿ. ಟೆಕ್ನಿಕಲ್ಲು, ಕಮರ್ಷಿಯಲು ಎಲ್ಲ ಎಕ್ಸ್ಪೀರಿಯನ್ಸ್ ಇದೆ. ಹೌದಾ? ಎಸ್. ನೀವು ಹೋಗ್ತೀರಾ ಈ ತರ ಫ್ಲೈಯಿಂಗ್ ಅಲ್ಲಿ? ಚಾನ್ಸ್ ಸಿಗದ್ರೆ ನಾವು ಹೋಗ್ತೀವಿ. ವಿ ಆಲ್ಸೋ ಹಾಪ್ ಸಮ್ ಟೈಮ್ಸ್. ಯಾಕಂದ್ರೆ ಬೇರೆ ಕಡೆ ಹೋಗ್ಬೇಕಂದ್ರೆ ಅಲ್ಲಿನೂ ಟೀಮ್ ಇರಬೇಕು ಸಪೋರ್ಟ್ ಮಾಡೋಕ್ಕೆ. ಅದಕ್ಕೆ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ. ಎಸ್. ಈ ಕಂಟ್ರೋಲ್ ಎಲ್ಲ ಹೇಗೆ ಮಾಡ್ತಾರೆ? ಟೆಕ್ನಿಕಲ್ ಕಂಟ್ರೋಲ್ ಇದ್ರದ್ದು? ಟೆಕ್ನಿಕಲ್ ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಹತ್ರ ಪೈಲಟ್ಸ್ ಇದ್ದಾರೆ. ವಿ ಹ್ಯಾವ್ ಅ ಸೆಟ್ ಆಫ್ ಪೈಲಟ್ಸು. ಅವರೆಲ್ಲ ಟ್ರೈನ್ ಪೈಲಟ್ಸು, ಮತ್ತು ದೇ ಆರ್ ಎಕ್ಸ್ ಏರ್ಫೋರ್ಸ್ ಆರ್ಮಿ ಪೈಲಟ್ಸ್ ವಿ ಹ್ಯಾವ್ ವಿತ್ ಗುಡ್ ಅವರ್ಸ್ ಆಫ್ ಫ್ಲೈಯಿಂಗ್ ಆ್ಯಂಡ್ ಗುಡ್ ಎಕ್ಸ್ಪೀರಿಯನ್ಸು. ಆ ಥರ ನಮ್ಮ ಹತ್ರ ಫಿಕ್ಸ್ಡ್ ಪೈಲಟ್ಸ್ ಇದ್ದಾರೆ. ದೇ ವಿಲ್ ಫ್ಲೈ ದ ಹೆಲಿಕಾಪ್ಟರ್ಸ್. ಅವ್ರ ಜೊತೆ ಅವ್ರಿಗೆ ಅಸಿಸ್ಟ್ ಮಾಡೋಕ್ಕೆ ಇಂಜಿನಿಯರ್ಸ್ ಇರ್ತಾರಾ? ಎಸ್. ಇನ್ ದಿಸ್ ಹೆಲಿಕಾಪ್ಟರು ಒಂದು ಪೈಲಟ್ ಇರ್ತಾರೆ, ಒಂದು ಇಂಜಿನಿಯರ್ ಇರ್ತಾರೆ. ಅವ್ರಿಗೆ ಅಸಿಸ್ಟ್ ಮಾಡೋಕ್ಕೆ, ಅವ್ರಿಗೆ ಏನಾದರೂ ಟೆಕ್ನಿಕಲ್ ಸಪೋರ್ಟ್ ಮಾಡೋಕ್ಕೆ ಒಂದು ಏರ್ಕ್ರಾಫ್ಟ್ AME ಅಂತೀವಿ, ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರ್, ಅವ್ರ ಜೊತೆ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಓಕೆ. ಈಗ ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಎಲ್ಲ ಇದರಲ್ಲಿ ತಗೊಂಡು ಹೋಗ್ಬೋದು. ಎಸ್. ಕೆಲವೊಂದು ಸತಿ ಬೇಕಾಗುತ್ತೆ, ಅಂದರೆ ಝೀರೋ ಟ್ರಾಫಿಕ್ ಮಾಡೋದು ತುಂಬ ಕಷ್ಟ. ಎಸ್. ಆವಾಗ ಇದೆಲ್ಲ ತುಂಬಾನೇ ಯೂಸ್ ಬರುತ್ತೆ. ಎಸ್. ಇಲ್ಲಿಂದ ನಾವು ಆರ್ಗನ್ ಟ್ರಾನ್ಸ್ಫರ್ ಮಾಡ್ಬೋದು, ಚೆನ್ನೈಗೆ ಮಾಡ್ಬೋದು,
ನಿಯರ್ ಬೈ ಪ್ಲೇಸಸ್ ಎಲ್ಲಾದರೂ ಹೋಗ್ಬೋದು. ನಮ್ಮ ಕರ್ನಾಟಕ ಸ್ಟೇಟ್ ಎಲ್ಲ ಕವರ್ ಮಾಡ್ಬೋದು ಆರ್ಗನ್ ಟ್ರಾನ್ಸ್ಫರ್ನಲ್ಲಿ. ಮತ್ತು ಕೊಚ್ಚಿನ್ ಸೈಡ್ ಹೋಗ್ಬೋದು. ಎಲ್ಲ ಆರ್ಗನ್ ಟ್ರಾನ್ಸ್ಫರ್, ಮೆಡಿಕಲ್ ಟ್ರಾನ್ಸ್ಫರ್ ಆರಾಮಾಗಿ ಮಾಡ್ಬೋದು. ಟೆಕ್ನಿಕಲ್ ಆಗಿ ಫುಲ್ ರೆಡಿ ಇದೆ ನಮ್ದು, ಏನು ತೊಂದರೆ ಇಲ್ಲ ಹಾಗಾದ್ರೆ. ಎಸ್, ಆಲ್ವೇಸ್ ನಮ್ಮ ಹೆಲಿಕಾಪ್ಟರ್ ರೆಡಿ ಇರುತ್ತೆ. ಅಲ್ವಾ? ಆಸ್ ಎ ಸೆಡ್, ಇಟ್ ವಿಲ್ ಬಿ ಆಲ್ವೇಸ್ ರೆಡಿ ಟು ಫ್ಲೈ. ಎಸ್, ಯು ಜಸ್ಟ್ ನೀಡ್ ಟು ಬುಕ್ ಮಾಡಿ ನೀವು ಬಂದು ಕೂತ್ಕೊಂಡು ಹೋಗಬೇಕು ಅಷ್ಟೇ. ಹೇಗೆ ಅದು ಬುಕ್ಕಿಂಗ್ ಹೇಗೆ? ಬುಕ್ಕಿಂಗ್ ಮಾಡೋಕ್ಕೆ ನಮ್ಮದು ವೆಬ್ಸೈಟ್ ಇದೆ, ಹೈಕ್ರಾಫ್ಟ್ ಏವಿಯೇಷನ್ ಅಂತ. ಅಲ್ಲಿ ಹೋದ್ರೆ ನಿಮಗೆ ಎಲ್ಲ ಡೀಟೇಲ್ಸ್ ಇರುತ್ತೆ. ಅಲ್ಲಿ ಫೋನ್ ನಂಬರ್ಸ್ ಇದೆ ಮತ್ತು ಇಮೇಲ್ ಕಾಂಟ್ಯಾಕ್ಟ್ ಇದೆ. ಅಲ್ಲಿ ಇಮೇಲ್ ಮಾಡ್ಬೋದು, ಇಲ್ಲಾಂದರೆ ಫೋನ್ ಮಾಡ್ಬೋದು. ಆ್ಯಂಡ್ ನಮ್ಮದು ಬುಕ್ಕಿಂಗ್ ಫಾರ್ಮು ಇದೆ ಅದರಲ್ಲಿ. ಇಫ್ ಯು ಫಿಲ್ ದ ಫಾರ್ಮ್, ವಿಲ್ ಗೆಟ್ ದ ಎನ್ಕ್ವೈರಿ ಆ್ಯಂಡ್ ವಿಲ್ ಗೆಟ್ ಬ್ಯಾಕ್ ಟು ಯು ವಿತ್ ಆಲ್ ದ ಡೀಟೇಲ್ಸ್. ಓಕೆ, ಎಷ್ಟು ದಿನ ಮುಂಚೆ ಅಡ್ವಾನ್ಸ್ ಆಗಿ ಮಾಡಬೇಕು ಬುಕ್ಕು? ಸಿ, ಅಡ್ವಾನ್ಸ್ ಇನ್ ಸೆನ್ಸ್ ಇಟ್ ಡಿಪೆಂಡ್ಸ್ ಆನ್ ಡೆಸ್ಟಿನೇಷನ್. ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಡೆಸ್ಟಿನೇಷನ್ ಮೇಲೆ ಡಿಪೆಂಡ್ ಆಗತ್ತೆ ಎಲ್ಲ. ಸೊ ಫ್ಯೂ ಡೆಸ್ಟಿನೇಷನ್ಸ್ ನಮಗೆ ಅಟ್ಲೀಸ್ಟ್ ಒಂದು 2 to 3 days ಪ್ರಿಯರ್ ಅಡ್ವಾನ್ಸ್ ನೋಟಿಸ್ ಇರಬೇಕು. ಆ್ಯಂಡ್ ಫ್ಯೂ ಡೆಸ್ಟಿನೇಷನ್ಸ್ ವಿತ್ 3 hours ಪ್ರಿಯರ್ ನೋಟಿಸು ನಾವು ಮಾಡ್ಬೋದು. ಇಟ್ ಅಗೇನ್ ಡಿಪೆಂಡ್ಸ್ ಆನ್ ಡೆಸ್ಟಿನೇಷನ್ ಟು ಡೆಸ್ಟಿನೇಷನ್ ಇರುತ್ತೆ. ಇದರಲ್ಲಿ ಯೂಸ್ ಆಗೋದು ಜೆಟ್ A1 ಫ್ಯೂಲ್ ಅಂತ ಬರುತ್ತೆ. ಅದು ಸಪ್ರೇಟ್ ಏವಿಯೇಷನ್ ಫ್ಯೂಲ್ ಅಂತೀವಿ. ಅಂದ್ರೆ ಏರ್ಕ್ರಾಫ್ಟ್ಗೆ ಯೂಸ್ ಮಾಡ್ತಾರೆ, ಅದನ್ನೇ ಯೂಸ್ ಮಾಡ್ತಾರೆ. ಅದೇ ಸೇಮ್ ವಾಟ್ ಯು ಯೂಸ್ ಫಾರ್ ಏರ್ಕ್ರಾಫ್ಟ್, ಅದೇ ಫ್ಯೂಲು ಇದರಲ್ಲಿ ಯೂಸ್ ಆಗುತ್ತೆ. ಅದು ಜೆಟ್ A1 ಫ್ಯೂಲ್ ಅಂತೀವಿ. ಅದೇ ಫ್ಯೂಲ್ ಇದರಲ್ಲಿ ಯೂಸ್ ಆಗುತ್ತೆ. ಆ್ಯಂಡ್ ದೇರ್ ಆರ್ ಫ್ಯೂಲ್ ಬಂಕ್ಸ್ ಇನ್ ಏರ್ಪೋರ್ಟ್ಸ್ ಲೈಕ್ HPCL ಇದೆ, BPCL ಇದೆ, IOCL ಇದೆ. ಫ್ರಮ್ ದೇರ್ ವಿ ಡೂ ದ ರಿಫ್ಯೂಲಿಂಗ್ ಆಫ್ ದಿಸ್ ಹೆಲಿಕಾಪ್ಟರ್ಸ್. ಓಕೆ, ಅಲ್ಲಲ್ಲೇ ತುಂಬಿಸ್ಕೊಂಡು ಮತ್ತೆ ಹೋಗುವಂಥದ್ದು ಈಗ? ಎಸ್, ಸಿ, ಇವಾಗ ಏನಂದ್ರೆ ಒಂದು ಲಾಂಗ್ ಜರ್ನಿ ನೀವು ಮಾಡ್ಬೇಕಂದ್ರೆ ಅಲ್ಲಲ್ಲಿ ನೀವು ಹೋಗಿ ಅಲ್ಲಿ ಫ್ಯೂಲ್ ಎಲ್ಲ ಕಳಿಸ್ತೀವಿ ನಾವು, ಸೆಕ್ಯೂರ್ ಆಗಿ ಫ್ಯೂಲ್ ಕಳಿಸ್ತೀವಿ. ಅಲ್ಲಿ ರೀಫಿಲ್ಲಿಂಗ್ ಮಾಡಿ ಹಂಗೆ ಮುಂದೆ ಹೋಗ್ತಾ ಇರುತ್ತೆ. ಆ ಥರ. ಮತ್ತೆ ವೆದರ್ ಮೇಲೆ ಡಿಪೆಂಡ್ ಆಗಿರುತ್ತಾ ಫ್ಲೈಯಿಂಗ್? ಎಸ್, ಆಲ್ವೇಸ್ ಏವಿಯೇಷನ್ ಇಸ್ ಆಲ್ ಅಬೌಟ್ ವೆದರು. ಇದರಲ್ಲಿ ವೆದರ್ ನೋಡ್ಕೊಂಡೇ ನಾವು ಡಿಪಾರ್ಟ್ ಮಾಡೋದು. ಬಿಫೋರ್ ಡಿಪಾರ್ಚರ್ ಎಲ್ಲ ವೆದರ್ ಚೆಕ್ ಮಾಡಿ, ಎಲ್ಲ ಸೇಫ್ಟಿ ವೆದರ್ ಹೆಂಗಿದೆ ಅಂತ ಅದೆಲ್ಲ ರಿಪೋರ್ಟ್ಸ್ ತಗೊಂಡು ನಾವು ಆವಾಗಲೇ ಹೋಗೋದು ಇದರಲ್ಲಿ. ಈಗ ಬುಕ್ಕಿಂಗ್ ಮಾಡಿರ್ತಾರೆ, ವೆದರ್ ಚೆನ್ನಾಗಿರಲ್ಲ, ಆವಾಗ ಸಿ ಏನಾಗುತ್ತೆ ಅಂದರೆ ಒನ್ ಟೈಮ್ ಇಂಪ್ರೂವ್ ಆಗುತ್ತೆ, ಚಾನ್ಸಸ್ ಇರುತ್ತೆ ಇಂಪ್ರೂವ್ ಆಗೋಕ್ಕೆ. ಆಸ್ ಪರ್ ದ ರಿಪೋರ್ಟ್ ಇರುತ್ತೆ, 1 hourನಲ್ಲಿ ಇಂಪ್ರೂವ್ ಆಗುತ್ತೆ, 2 hoursನಲ್ಲಿ ಇಂಪ್ರೂವ್ ಆಗುತ್ತೆ ಅಂತ ಇರುತ್ತೆ. ಡಿಪೆಂಡಿಂಗ್ ಆನ್ ದಟ್ ನಾವು ಟೇಕ್ ಆಫ್ ಮಾಡ್ತೀವಿ. ಇಲ್ಲ ವೆದರ್ ಚೆನ್ನಾಗಿಲ್ಲ ಅಂದರೆ ವಿ ವಿಲ್ ಅಬಾರ್ಟ್ ದ ಫ್ಲೈಟ್ ಕಂಪ್ಲೀಟ್ಲಿ. ಅದು ಹಾರಿಸಲ್ಲ ಆ ದಿವಸ, ಬಿಕಾಸ್ ವಿ ಕಾಂಟ್ ಟೇಕ್ ಅ ರಿಸ್ಕ್ ಆನ್ ದ ಪೀಪಲ್ ಬಿಕಾಸ್ ಆಫ್ ಬ್ಯಾಡ್ ವೆದರ್. ಅಲ್ಲ, ಬ್ಯಾಡ್ ವೆದರ್ ಅಂದ್ರೆ ಯಾವ ಥರ? ಸಿ, ಬ್ಯಾಡ್ ವೆದರ್ ಅಂದರೆ ಮಳೆ ಇರುತ್ತೆ, ತುಂಬ ಫಾಗ್ ಇರುತ್ತೆ. ಯಾಕಂದ್ರೆ ಕಾಣಿಸ್ಬೇಕು, ಓಕೆ, ಪೈಲಟ್ಗೆ ಕಾಣಿಸ್ಬೇಕು ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಅಂತ. ಅದು ಕಾಣಿಸಿಲ್ಲ ಅಂದರೆ ಅದು ಡಿಫಿಕಲ್ಟ್ ಆಗುತ್ತೆ ಫ್ಲೈ ಮಾಡೋಕ್ಕೆ. ಅದಕ್ಕೆ ನಾವು ಅದು ಫ್ಲೈಟೇ ಮಾಡಲ್ಲ, ಕ್ಯಾನ್ಸಲ್ ಮಾಡಿಬಿಡ್ತೀವಿ. ಬಿಕಾಸ್ ಆಫ್ ಸೇಫ್ಟಿ ರೀಸನ್ಸ್ ವಿ ವಿಲ್ ಕ್ಯಾನ್ಸಲ್ ದ ಫ್ಲೈಟ್ ಕಂಪ್ಲೀಟ್ಲಿ. ವಿ ಕ್ಯಾನ್ ಈಸಿಲಿ ಕವರ್ ಅಪ್ ಕರ್ನಾಟಕ, ನಾವು ಕವರ್ ಅಪ್ ಮಾಡ್ಬೋದು, ಚೆನ್ನೈ ಕವರ್ ಅಪ್ ಮಾಡ್ಬೋದು, ಹೈದರಾಬಾದ್ ತನಕನೂ ಹೋಗ್ಬೋದು. ಆ್ಯಂಡ್ ವಿ ಕ್ಯಾನ್ ಕವರ್ ಅಪ್ ದ ಕೊಚ್ಚಿನ್, ಕೇರಳ ಸೈಡ್ ಆಲ್ಸೋ ನಾವು ಕವರ್ ಅಪ್ ಮಾಡ್ಬೋದು. ಆ್ಯಂಡ್ ನಾವು ಅಬವ್ ಹೋಗ್ಬೋದು. ಏನಂದರೆ ತುಂಬ ನಿಮಗೆ ಫ್ಯೂಲ್ ಹಾಲ್ಟ್ಸ್ ಮಾಡಿ ಹೋಗಬೇಕು, ಆ ಥರ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ನೈಸ್ ಮೀಟಿಂಗ್ ಯು ಆ್ಯಂಡ್ ನೈಸ್ ಟಾಕಿಂಗ್ ಟು ಯು. ಸರ್, ನಮ್ಮದು ಭಾಳ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟರು, ಭಾಳ ಖುಷಿ ಆಗ್ತಿದೆ ಹೆಲಿಕಾಪ್ಟ್ರಲ್ಲಿ ಕೂತ್ಕೊಂಡು. ಟೆಕ್ನಿಕಲ್ ಆಗಿ ತುಂಬ ಹೇಳ್ಕೊಟ್ಟಿದ್ದಾರೆ ಅಹಮದ್ ಸರ್ ಅವರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಸೇಮ್, ನೈಸ್ ಮೀಟಿಂಗ್.